ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ರಾಜಪ್ಪ. ನಾನಿವತ್ತು ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ವಡಾಪಾವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ನಾನು ಫಸ್ಟು ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕೊಂಡ್ಮೇಲೆ ಗ್ರೀನ್ ಚಿಲ್ಲಿನ ಹಾಕೋತಾ ಇದ್ದೀನಿ. ಒಂದು 4 ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ. ಎರಡನ್ನೂ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ. ಪುದೀನ ಸ್ವಲ್ಪ ಹಾಕೊಂಡ್ಮೇಲೆ ಫ್ರೈ ಮಾಡಬೇಕು. ಇದು ಹಾಗೆ ಮಾಡ್ತಾರೆ, ಫ್ರೈ ಮಾಡ್ದಂಗೆ ಅಷ್ಟು ಚೆನ್ನಾಗಿ ಬರೋಲ್ಲ, ಬಟ್ ಫ್ರೈ ಮಾಡಿದ್ರೆ ತುಂಬ ಸಖತ್ತಾಗಿ ಬರುತ್ತೆ. ಇದು ಫ್ರೈ ಮಾಡಿದಾದಮೇಲೆ ಹುರಿಗಡಲೆ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕಷ್ಟೇ. ಇವಾಗ ವಡಾಗೆ ಆಲೂ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಇನ್ನೊಂದು ಬಾಣಲಿ ತೊಗೊಂಡು ಇದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಎರಡನ್ನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅದಾದಮೇಲೆ ಬಾಯ್ಲ್ಡ್ ಆ್ಯಂಡ್ ಸ್ಮ್ಯಾಶ್ಡ್ ಪೊಟ್ಯಾಟೋನ ತೊಗೊಂಡು 2 ಪೊಟ್ಯಾಟೊ ತೊಗೊಂಡಿದ್ದೀನಿ ನಾನು. 2 ಪೊಟ್ಯಾಟೋನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಒಂದು ಮಿಕ್ಸ್ ಕೊಟ್ಟಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಈಗ ನಾನಿಲ್ಲಿ ಇನ್ನೊಂದು ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ, 1/4 ಟೇಬಲ್ ಸ್ಪೂನ್ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಕಲರ್ಗೋಸ್ಕರ ಅಷ್ಟೇ, ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು, ಬರೀ ಉಪ್ಪನ್ನಷ್ಟೇ ಯೂಸ್ ಮಾಡ್ಬೋದು. ಈ ಥರ ಒಂದು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು. ನಾರ್ಮಲ್ ವಡಾಗೆ ಯಾವ ಥರ ಕಲಿಸ್ತೀವಿ ಹಿಟ್ಟನ್ನ ಅದೇ ಥರ ಕಲಿಸ್ಬೇಕು. ಈ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದಾದಮೇಲೆ ಆಲೂ ಮಿಕ್ಸರ್ ಏನಿತ್ತು ನಮ್ಮದು ಅದನ್ನು ಈ ಥರ ರೌಂಡ್ ಬಾಲ್ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲನೂ ಕ್ಲೀನಾಗಿ ಬಾಲ್ ಥರ ಮಾಡ್ಕೊಂಡಾದ್ಮೇಲೆ ನಾವು ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡೋದು. ಎಲ್ಲನೂ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಬಂದರೆ ಆಯಿತು. ಎಲ್ಲನೂ ತೆಗೆದು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ನಾನು ಪಾವ್ ಬನ್ನ ತೊಗೊಂಡಿದ್ದೀನಿ. ನೀವು ಬೇಕ್ರಿಲಿ ಕೇಳಿ ಸಿಗುತ್ತೆ ಪಾವ್ ಬನ್ ಅಂತ. ವಡಾಪಾವ್ಗೆ ಅಂತಲೇ ಯೂಸ್ ಮಾಡೋದು. ಅದನ್ನು ಮಿಡಲಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ ಮತ್ತು ಚಟ್ನಿ ಪುಡಿ ತೊಗೊಂಡಿದ್ದೀನಿ. ಚಟ್ನಿ ಪುಡಿ ನಾವು ಮನೇಲಿ ಮಾಡಿರೋದು. ಸೊ ಇವಾಗ ಅದನ್ನ ಗ್ರೀನ್ ಚಟ್ನಿನ ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಮಿಡಲಲ್ಲಿ ಒಂದು ವಡಾನ ಇಟ್ಟು ಮೇಲ್ಗಡೆ 1 ಸ್ಪೂನ್ ಚಟ್ನಿ ಪುಡಿನ ಹಾಕೋತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಚಟ್ನಿ ಪುಡಿ ಹಾಕ್ಕೊಂಡು. ಸೊ ಇದನ್ನು ನಾವು ಗ್ರೀನ್ ಚಿಲ್ಲಿನ ಫ್ರೈ ಮಾಡಿಟ್ಟು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.